175 ವರ್ಷಗಳ ಹಿಂದೆ 5 ಜನ ಶುರು ಮಾಡಿದ್ದ ಷೇರು ಮಾರುಕಟ್ಟೆ ಇವತ್ತು 7,500ಕ್ಕಿಂತ ಹೆಚ್ಚು ಕಂಪನಿಗಳು ಮತ್ತು ವಿಶ್ವದ ಟಾಪ್ 10 ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಸ್ಥಾನ ಪಡೆದುಕೊಂಡಿದೆ. BSE ಮತ್ತು NSEಯ ಡೈಲಿ ಕ್ಯಾಶ್ ಮಾರುಕಟ್ಟೆಯ ಟರ್ನೋವರ್ ನೋಡೋದಾದರೆ 73,000 ಕೋಟಿಯಿಂದ 1 ಲಕ್ಷ ಕೋಟಿವರೆಗೆ ತಲುಪಿದೆ. ಹಾಗಾದರೆ ಇಷ್ಟು ದೊಡ್ಡ ಷೇರು ಮಾರುಕಟ್ಟೆ ಶುರುವಾಗಿದ್ದು ಹೇಗೆ? ಷೇರು ಮಾರುಕಟ್ಟೆ ಇತಿಹಾಸ ಶುರುವಾಗೋದು ನೆದರ್ಲ್ಯಾಂಡಿನ ಡಚ್ ಈಸ್ಟ್ ಇಂಡಿಯಾ ಕಂಪನಿಯಿಂದ. ಈ ಒಂದು ಕಂಪನಿಯು ಏಷ್ಯಾದಿಂದ ಮಸಾಲೆ ಮತ್ತು ವಜ್ರಗಳನ್ನು ಸಮುದ್ರದ ಮೂಲಕ ಯುರೋಪಿಗೆ ತಂದು ಮಾರಾಟ ಮಾಡ್ತಿದ್ರು. ಇವರ ವ್ಯಾಪಾರದ ಒಂದು ವಿಸ್ತರಣೆ ಹಾಗೂ ಹಣದ ಅವಶ್ಯಕತೆ ಇರುವ ಕಾರಣ 1602ರಲ್ಲಿ ಆಮ್ಸ್ಟರ್ಡ್ಯಾಮ್ ಸ್ಟಾಕ್ ಎಕ್ಸ್ಚೇಂಜ್ನ ಸ್ಥಾಪನೆ ಮಾಡುವ ಮೂಲಕ ತನ್ನ ಕಂಪನಿಯ ಷೇರುಗಳನ್ನು ಖರೀದಿಸಲು ಮತ್ತು ಮಾರಾಟ ಮಾಡಲು ಜನರಿಗೆ ಅವಕಾಶ ಮಾಡಿಕೊಟ್ಟಿತು. ನಂತರ ಶುರುವಾಗಿತ್ತು 1773ರ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್, 1792ರ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್. ಭಾರತೀಯ ಷೇರು ಮಾರುಕಟ್ಟೆ ಇತಿಹಾಸ ಶುರುವಾಗೋದು 18ನೇ ಶತಮಾನದಲ್ಲಿ. 1850ರಲ್ಲಿ ಮುಂಬೈನ ಟೌನ್ ಹಾಲ್ ಅಂದರೆ ಇವತ್ತಿನ ಹಾರ್ನಿಮನ್ ಸರ್ಕಲ್ನಲ್ಲಿ ಒಂದು ಆಲದ ಮರದ ಕೆಳಗೆ ಕೇವಲ 5 ಜನ ಟ್ರೇಡರ್ಸ್ಗಳು ಕಾಟನ್ ವ್ಯಾಪಾರನ ಶುರು ಮಾಡ್ತಾರೆ. ಮುಂದೆ ಇವರ ಸಂಖ್ಯೆ 5ರಿಂದ 22ಕ್ಕೆ ಇನ್ಕ್ರೀಸ್ ಆಗುತ್ತೆ. ಈ 22 ಜನರ ಗುಂಪಿನಲ್ಲಿ ಪ್ರೇಮ್ಚಂದ್ ರಾಯ್ಚಂದ್ ಕೂಡ ಒಬ್ಬರು. ಅವರನ್ನು ಅವತ್ತಿನ ಕಾಲದಲ್ಲಿ ಕಾಟನ್ ಕಿಂಗ್ ಅಂತಲೇ ಕರೀತಿದ್ರು. 1861ರಲ್ಲಿ ಅಮೆರಿಕದಲ್ಲಿ ಸಿವಿಲ್ ವಾರ್ ಶುರು ಆಗೋದ್ರಿಂದ ಅಮೆರಿಕದಿಂದ ಯುರೋಪ್ಗೆ ಕಾಟನ್ ಎಕ್ಸ್ಪೋರ್ಟ್ ನಿಂತು ಹೋಗುತ್ತೆ. ಈ ಒಂದು ಸಂದರ್ಭದಲ್ಲಿ ಭಾರತೀಯ ವ್ಯಾಪಾರಿಗಳು, ಅದರಲ್ಲೂ ಪ್ರೇಮ್ಚಂದ್ ಅವರು ದೊಡ್ಡ ಮಟ್ಟದಲ್ಲಿ ಮುಂಬೈನಿಂದ ಯುರೋಪ್ಗೆ ಕಾಟನ್ ಎಕ್ಸ್ಪೋರ್ಟ್ನ ಶುರು ಮಾಡ್ತಾರೆ. 1861ರಲ್ಲಿ ಶುರುವಾದ ಅಮೆರಿಕದ ಸಿವಿಲ್ ವಾರ್ 1865ಕ್ಕೆ ಮುಕ್ತಾಯವಾಗಿ ಅಮೆರಿಕದ ಕಾಟನ್ ಮತ್ತೆ ಮಾರುಕಟ್ಟೆಗೆ ಬರುತ್ತೆ. ಆವಾಗ ಭಾರತದ ಕಾಟನ್ ಕ್ವಾಲಿಟಿ ಕಮ್ಮಿ ಇದ್ದ ಕಾರಣ ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಬಿಸ್ನೆಸ್ನ ಕಳೆದುಕೊಂಡು ಸಾಕಷ್ಟು ಲಾಸ್ ಕೂಡ ಆಗುತ್ತೆ. ಆ ಕಾಲದಲ್ಲಿ ಮಾರ್ಕೆಟ್ಗೆ ಯಾವ ನಿಯಂತ್ರಣಗಳು ಇರಲ್ಲ. ಆದ್ದರಿಂದ ಬ್ರೋಕರ್ಗಳ ಮೋಸ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ಆವಾಗ 1875ರಲ್ಲಿ ಪ್ರೇಮ್ಚಂದ್ ಮತ್ತು 21 ಬ್ರೋಕರ್ಗಳು ಸೇರಿ ದ ನೇಟಿವ್ ಶೇರ್ ಆ್ಯಂಡ್ ಸ್ಟಾಕ್ ಬ್ರೋಕರ್ಸ್ ಅಸೋಸಿಯೇಷನ್ನ ಶುರು ಮಾಡ್ತಾರೆ. ಅದೇ ಇವತ್ತಿನ ನಾವು ನೀವು ಕರೆಯುವ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಆ ಕಾಲದಲ್ಲಿ ಈ ಒಂದು ಸಂಘದವರಿಗೆ ಫಿಕ್ಸ್ ಆಫೀಸ್ ಅಂತ ಇರಲಿಲ್ಲ. ಆದ್ದರಿಂದ ಮುಂಬೈನ ಪೋರ್ಟ್ ಏರಿಯಾದಲ್ಲಿ ಇರುವ ದಲಾಲ್ ಸ್ಟ್ರೀಟ್ನಲ್ಲಿ ಒಂದು ಕಟ್ಟಡವನ್ನು ಬಾಡಿಗೆ ತೆಗೆದುಕೊಂಡು ಅವರ ಒಂದು ಟ್ರೇಡಿಂಗ್ ವ್ಯವಹಾರನ ಶುರು ಮಾಡ್ತಾರೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಶುರು ಆದಮೇಲೆ ಭಾರತದ ಬೇರೆ ಬೇರೆ ನಗರಗಳಲ್ಲೂ ಕೂಡ ಸ್ಟಾಕ್ ಎಕ್ಸ್ಚೇಂಜ್ ಓಪನ್ ಆಗ್ತವೆ. 1894 ಅಹಮದಾಬಾದ್ ಸ್ಟಾಕ್ ಎಕ್ಸ್ಚೇಂಜ್, 1908 ಕಲ್ಕತ್ತಾ ಸ್ಟಾಕ್ ಎಕ್ಸ್ಚೇಂಜ್, 1937 ಮದ್ರಾಸ್ ಸ್ಟಾಕ್ ಎಕ್ಸ್ಚೇಂಜ್. ಇದೇ ರೀತಿ ಹೈದರಾಬಾದ್, ದೆಹಲಿ, ಬೆಂಗಳೂರು, ಕೊಚ್ಚಿನ್ ಹಾಗೂ ಪುಣೆ ಸಿಟಿಗಳಲ್ಲಿ ಕೂಡ ಸ್ಟಾಕ್ ಎಕ್ಸ್ಚೇಂಜ್ಗಳು ಸ್ಥಾಪನೆ ಮಾಡ್ತಾರೆ. ಆದರೆ ಇವತ್ತು ಭಾರತದಲ್ಲಿ ಮೇನ್ ಸ್ಟಾಕ್ ಎಕ್ಸ್ಚೇಂಜ್ಗಳಂದರೆ BSE ಮತ್ತು NSE ಮಾತ್ರ. ಇವುಗಳಲ್ಲಿ ಭಾಳಷ್ಟು ಸೆಬಿಯ ಒಂದು ನಿಯಮಗಳ ಕಾರಣ ಕ್ಲೋಸ್ ಮಾಡಲಾಯಿತು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಹೊಸ ಸರ್ಕಾರಕ್ಕೆ ಷೇರು ಮಾರುಕಟ್ಟೆಯನ್ನು ರೀಸ್ಟ್ರಕ್ಚರ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಆ ಸಮಯದಲ್ಲಿ ಹೊಸ ಕಂಪನಿಗಳು ತಮ್ಮ ಕಂಪನಿಗಳಿಗೆ ಫಂಡನ್ನು ಸಂಗ್ರಹಿಸಲು BSEಯ ಮೂಲಕ ಷೇರುಗಳನ್ನು ಬಿಡುಗಡೆ ಮಾಡತೊಡಗಿದವು. ಇದೇ ಇಂದಿನ IPO, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರಿತೀವಿ. ನಂತರ ಕಾಲಕ್ರಮೇಣ ಭಾರತದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೊಸ ಕಂಪನಿಗಳು ಹುಟ್ಟಿಕೊಂಡವು. 1986ರಲ್ಲಿ BSEಯಲ್ಲಿ ಲಿಸ್ಟ್ ಆಗಿರುವ 30 ಸ್ಟ್ರಾಂಗೆಸ್ಟ್ ಕಂಪನಿಗಳನ್ನು ಸೇರಿಸಿ ಸೆನ್ಸೆಕ್ಸ್ ಎಂಬ ಇಂಡಿಕೇಟರ್ನ ಸ್ಟಾರ್ಟ್ ಮಾಡ್ತಾರೆ. 1986ರಿಂದ 90ರವರೆಗೆ ನಮ್ಮ ಭಾರತದ ಆರ್ಥಿಕತೆ ಗ್ರೋತ್ ಆಗ್ತಾ ಬಂತು. ಅದೇ ಸಮಯದಲ್ಲಿ ಸ್ಟಾಕ್ ಮಾರುಕಟ್ಟೆಯತ್ತ ಹೊಸ ಇನ್ವೆಸ್ಟರ್ಸ್ಗಳು ಎಂಟ್ರಿ ಕೊಡುವ ಮೂಲಕ ಮಾರ್ಕೆಟ್ ಸ್ಲೋ ಆಗಿ ಬೆಳವಣಿಗೆ ಆಗುತ್ತೆ. 1990ರಲ್ಲಿ ಕೇವಲ 100 ಪಾಯಿಂಟ್ಗಳಿಂದ ಶುರುವಾದ ಸೆನ್ಸೆಕ್ಸ್ ಇವತ್ತು 85,000 ಪಾಯಿಂಟ್ಗಳವರೆಗೆ ತಲುಪಿದೆ. ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ಯಾರು ಕೂಡ ಊಹಿಸಿರಲಿಲ್ಲ. 1992ರಲ್ಲಿ ಹರ್ಷದ್ ಮೆಹ್ತಾ ಸ್ಕ್ಯಾಮ್ನಿಂದ ಭಾರತದ ಷೇರು ಮಾರುಕಟ್ಟೆ ಭಾರೀ ಕ್ರ್ಯಾಶ್ ಆಗುತ್ತೆ. ಲಕ್ಷಾಂತರ ಹೂಡಿಕೆದಾರರು ಕೋಟ್ಯಾಂತರ ರೂಪಾಯಿಗಳನ್ನು ಕಳೆದುಕೊಳ್ತಾರೆ. ಈ ಒಂದು ಘಟನೆಯ ನಂತರ ಭಾರತ ಸರ್ಕಾರ ಸೆಬಿ ಆ್ಯಕ್ಟ್ 1992 ಅನ್ನು ಜಾರಿಗೆ ತರುತ್ತೆ. ಇದರಿಂದ ಷೇರು ಮಾರುಕಟ್ಟೆಯ ಬ್ರೋಕರ್ಗಳು ಮತ್ತು ಕಂಪನಿಗಳನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತಗೊಳ್ಳುತ್ತೆ. 1991ರಲ್ಲಿ ಪ್ರಧಾನಮಂತ್ರಿ PV ನರಸಿಂಹರಾವ್ ಮತ್ತು ಫೈನಾನ್ಸ್ ಮಿನಿಸ್ಟರ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಲಿಬ್ರಲೈಜೇಷನ್ ರಿಫಾರ್ಮ್ಸ್, ನ್ಯೂ ಎಕನಾಮಿಕ್ ಪಾಲಿಸಿಯನ್ನು ಜಾರಿಗೆ ತರ್ತಾರೆ. ಇದರ ಮೂಲಕ ನಮ್ಮ ದೇಶದ ಮಾರುಕಟ್ಟೆಯು ವರ್ಲ್ಡ್ ವೈಡ್ ಓಪನ್ ಆಗಿ ವಿದೇಶಿ ಹೂಡಿಕೆದಾರರಿಗೆ ಭಾರತದಲ್ಲಿ ಇನ್ವೆಸ್ಟ್ ಮಾಡಲು ಅನುಕೂಲವಾಗುತ್ತೆ. ಭಾರತ ಸರ್ಕಾರವು 1997ರಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ NSEಯನ್ನು ಸ್ಥಾಪನೆ ಮಾಡ್ತಾರೆ. ಇದಾದ 2 ವರ್ಷಗಳ ನಂತರ NSEಯು ಭಾರತದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಆಟೋಮೇಟೆಡ್ ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಸಿಸ್ಟಮ್ನ ಲಾಂಚ್ ಮಾಡ್ತಾರೆ.
1996ರಲ್ಲಿ NSEಯಲ್ಲಿ ಲಿಸ್ಟ್ ಆಗಿರುವ ಟಾಪ್ 50 ಕಂಪನಿಗಳನ್ನು ಸೇರಿಸಿ ನಿಫ್ಟಿ 50 ಇಂಡಿಕೇಟರ್ನ ಸ್ಟಾರ್ಟ್ ಮಾಡ್ತಾರೆ. ಇದು ಸೇಮ್ BSEಯ ಸೆನ್ಸೆಕ್ಸ್ ಥರನೇ. 1990ರವರೆಗೂ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಇತರ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಓಪನ್ ಔಟ್ಕ್ರೈ ಸಿಸ್ಟಮ್ ಅಂದರೆ ಫ್ಲೋರ್ ಟ್ರೇಡಿಂಗ್ ಸಿಸ್ಟಮ್ ಇತ್ತು. ಅಂದರೆ ಬ್ರೋಕರ್ಗಳೆಲ್ಲ ಒಂದು ಕಡೆ ಒಂದು ದೊಡ್ಡ ಹಾಲ್ನಲ್ಲಿ ಸೇರಿಕೊಂಡು ಜೋರಾಗಿ ಕೂಗೋದು ಮತ್ತು ಕೈ ಸಿಗ್ನಲ್ ಮೂಲಕ ಬೈಯಿಂಗು ಸೆಲ್ಲಿಂಗು ಆಮೇಲೆ ಬಿಡ್ಡಿಂಗ್ನ ಮಾಡ್ತಿದ್ರು. 1995ರಲ್ಲಿ BSE ಕೂಡ ಓಲ್ಡ್ ಟ್ರೇಡಿಂಗ್ನಿಂದ ತನ್ನದೇ ಆದ ಬೋಲ್ಟ್ BSE ಆನ್ಲೈನ್ ಟ್ರೇಡಿಂಗ್ ಸಿಸ್ಟಮ್ನ ಲಾಂಚ್ ಮಾಡ್ತಾರೆ. ಇದೊಂದು ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಸಿಸ್ಟಮ್. 1996ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಡಿಮ್ಯಾಟ್ ಅಕೌಂಟ್ನ ಪ್ರಾರಂಭವಾಗುತ್ತೆ. ಭಾರತದಲ್ಲಿ ಮೊದಲ ಬಾರಿಗೆ ಡಿಮ್ಯಾಟ್ ಅಕೌಂಟ್ ಸಿಸ್ಟಮ್ ಶುರುವಾಗಿದ್ದು 1996ರಲ್ಲಿ. ಅದಾದಮೇಲೆ ಇಯರ್ 2000 ವೇಳೆಗೆ ಇಂಟರ್ನೆಟ್ ಯುಗ ಶುರುವಾಗಿ ಒಂದೇ ವರ್ಷದಲ್ಲಿ ಸುಮಾರು 5ರಿಂದ 6 ಲಕ್ಷ ಡಿಮ್ಯಾಟ್ ಅಕೌಂಟ್ಸ್ಗಳು ಓಪನ್ ಆಗ್ತವೆ. ಅದೇ ಸಮಯದಲ್ಲಿ ಡಿಜಿಟಲ್ ಟ್ರೇಡಿಂಗ್ ಒಂದು ಹೊಸ ಅಧ್ಯಾಯ ಕೂಡ ಶುರುವಾಗುತ್ತೆ. ಡೆರಿವೇಟಿವ್ಸ್ ಟ್ರೇಡಿಂಗ್ ಕೂಡ ಆರಂಭವಾಗಿದ್ದು ಇಯರ್ 2000ನಲ್ಲಿ. 2008 ಸೆಪ್ಟೆಂಬರ್ನಲ್ಲಿ ಅಮೆರಿಕದ ದೊಡ್ಡ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಲೇಮನ್ ಬ್ರದರ್ಸ್ ದಿವಾಳಿಯಾಗಿ ವಿಶ್ವದ ಆರ್ಥಿಕತೆ ಕ್ರ್ಯಾಶ್ ಆಗುತ್ತೆ. ಅದರ ಪರಿಣಾಮ ಭಾರತೀಯ ಮಾರುಕಟ್ಟೆಯಿಂದ ವಿದೇಶಿ ಹೂಡಿಕೆದಾರರು ಕೋಟ್ಯಾಂತರ ರೂಪಾಯಿಗಳನ್ನು ವಾಪಸ್ ತಗೊಂಡು ಹೋಗ್ತಾರೆ. ಜನವರಿಯಲ್ಲಿ 21,000 ಪಾಯಿಂಟ್ಸ್ ತಲುಪಿದ ಸೆನ್ಸೆಕ್ಸ್ ಅಕ್ಟೋಬರ್ ವೇಳೆಗೆ 8,500 ಪಾಯಿಂಟ್ಸ್ಗಳಿಗೆ ಕುಸಿಯಿತು. ಅಂದರೆ ಅಂದಾಜು 60% ಡೌನ್. 2010 ಭಾರತೀಯ ಸ್ಟಾಕ್ ಮಾರ್ಕೆಟ್ನಲ್ಲಿ ಇಂಟರ್ನೆಟ್ ಟ್ರೇಡಿಂಗ್ ಪಾಪ್ಯುಲರ್ ಆಗಿ ಮೊಬೈಲ್ ಟ್ರೇಡಿಂಗ್ ಆ್ಯಪ್ಸ್ಗಳ ಮೂಲಕ ಹೂಡಿಕೆದಾರರು ಫೋನ್ನಲ್ಲಿನೇ ಬೈಯಿಂಗ್ ಮತ್ತು ಸೆಲ್ಲಿಂಗ್ ಮಾಡೋ ಸ್ಟೈಲ್ಗೆ ಶಿಫ್ಟ್ ಆಗ್ತಾರೆ. 2020 ಕೋವಿಡ್ ಮತ್ತು ಲಾಕ್ಡೌನ್ ಕಾರಣ ವಿಶ್ವದ ಮಾರುಕಟ್ಟೆಗಳೆಲ್ಲ ಕ್ರ್ಯಾಶ್ ಆಗಿ ದೊಡ್ಡ ನಷ್ಟ ಆಗುತ್ತೆ. ಆದರೆ ಅಚ್ಚರಿಯ ಸಂಗತಿ ಏನೆಂದರೆ ಭಾರತದಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ಗಳ ಎಂಟ್ರಿ ಕೂಡ ಜಾಸ್ತಿ ಆಯಿತು. 2020ರಲ್ಲಿ 4 ಕೋಟಿ ಇದ್ದ ಡಿಮ್ಯಾಟ್ ಅಕೌಂಟ್ಸ್ಗಳು 2022ರ ಹೊತ್ತಿಗೆ 10 ಕೋಟಿಗೆ ತಲುಪಿದವು. ಇಂಟರ್ನೆಟ್, ಆಂಡ್ರಾಯ್ಡ್ ಮೊಬೈಲ್ಸ್ ಮತ್ತು ಬ್ರೋಕರ್ಸ್ ಆ್ಯಪ್ಗಳ ಕಾರಣ ಹೂಡಿಕೆ ಮಾಡೋದು ಜನರಿಗೆ ತುಂಬ ಈಸಿ ಆಯಿತು. ಇವತ್ತು ನಮ್ಮ ದೇಶದ ಷೇರು ಮಾರುಕಟ್ಟೆ ಯಾವ ಒಂದು ಲೆವೆಲ್ಗೆ ಬೆಳೆದಿದೆ ಅಂದರೆ 15 ಕೋಟಿಗಿಂತ ಹೆಚ್ಚು ಡಿಮ್ಯಾಟ್ ಅಕೌಂಟ್ಸ್, ಸೆನ್ಸೆಕ್ಸ್ 85,000 ಪಾಯಿಂಟ್ಸ್, ನಿಫ್ಟಿ 50 25,000 ಪಾಯಿಂಟ್ಸ್, ರಿಟೇಲ್ ಇನ್ವೆಸ್ಟರ್ಸ್, ಫಾರಿನ್ ಇನ್ವೆಸ್ಟರ್ಸ್, ಲಕ್ಷಾಂತರ ಜನ ಮ್ಯೂಚುವಲ್ ಫಂಡ್ಸ್ನಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಫೈನಾನ್ಷಿಯಲ್ ಲಿಟ್ರಸಿಯ ಪ್ರೋಗ್ರಾಮ್ ಮೂಲಕ ಸಾಮಾನ್ಯ ಜನರು ಕೂಡ ಷೇರು ಮಾರುಕಟ್ಟೆಯನ್ನು ಕಲಿತಾ ಇದ್ದಾರೆ. ಇಂದು ಒಬ್ಬ ಆಟೋ ಡ್ರೈವರ್ನಿಂದ ಹಿಡ್ಕೊಂಡು ಬಿಗ್ ಇನ್ವೆಸ್ಟರ್ಸ್ ಕೂಡ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ. ಇದಷ್ಟು ನಮ್ಮ ಭಾರತೀಯ ಷೇರು ಮಾರುಕಟ್ಟೆ ಇತಿಹಾಸ. 1850ರಲ್ಲಿ ಆಲದ ಮರದ ಕೆಳಗೆ ಆರಂಭವಾದ ಭಾರತೀಯ ಷೇರು ಮಾರುಕಟ್ಟೆ 2025ರಲ್ಲಿ ಡಿಜಿಟಲ್ ಟ್ರೇಡಿಂಗ್, AI ಟ್ರೇಡಿಂಗ್, ಮೊಬೈಲ್ ಆ್ಯಪ್ಗಳು ಮತ್ತು ಲಕ್ಷಾಂತರ ಹೂಡಿಕೆದಾರರೊಂದಿಗೆ ವಿಶ್ವಮಟ್ಟದಲ್ಲಿ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ. ಇದು ಕೇವಲ ಷೇರು ಮಾರುಕಟ್ಟೆಯ ಕಥೆಯಲ್ಲ, ಇದು ನಮ್ಮ ಭಾರತೀಯರ ಕನಸು, ಪರಿಶ್ರಮ ಮತ್ತು ನಂಬಿಕೆಯ ಇತಿಹಾಸ.